ನೀನು ನರಕ ನೋಡಬೇಕಾಗುತ್ತೆ. ಅಮ್ಮ ನನಗೆ ರಾಯರ ಮನೆ ಸೊಸೆ ಆಗೋ ಅನ್ನೋ ಅಪ್ಪಣೆ ಕೊಟ್ಟಿದ್ದಾಳೆ. ಅವಳು ತೋರಿಸಿರೋ ದಾರಿಲಿ ನರಕ ಅನ್ಭವಿಸ್ಬೇಕು ಅಂತಿದ್ರೆ ಅನ್ಭವಿಸೋದಕ್ಕೆ ನಾನು ತಯಾರಾಗಿದ್ದೀನಿ. ಅವಳು ನನ್ನ ಜೊತೆ ಇದ್ರೆ ಸಾಕು. ಪರಿಣಾಮಗಳ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಶಾಸ್ತ್ರಿಗಳೇ, ದಯವಿಟ್ಟು ಒಂದು ಸ್ವಲ್ಪ ಸಮಯ ಕೊಡಿ. ನೋಡಿ, ನಮ್ಮ ಅಚಿಂತ್ಯನ ಮನಸ್ಥಿತಿ ಹೇಗೆ ಅಂತ ನಿಮಗೂ ಗೊತ್ತಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಚಿಂತ್ಯ ಒಪ್ಪಿದ್ರು ನಮ್ಮ ಕುಟುಂಬಕ್ಕೆ ಈ ಮದುವೆ ಇಷ್ಟ ಇಲ್ಲ ಚಿಕ್ಕರಾಯ್ರೆ. ದಯವಿಟ್ಟು ನಮ್ಮ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ. ಶಾಸ್ತ್ರಿಗಳೇ, ದಯವಿಟ್ಟು. ಏನು ಮಾತಾಡಿದ್ರು ಪ್ರಯೋಜನ ಇಲ್ಲ ರಾಯ್ರೆ. ನೋಡಿ, ಅನ್ಕೊಂಡಿರೋ ಮುಹೂರ್ತದಲ್ಲೇ ಮದುವೆ ನಡೆಯುತ್ತೆ. ಆದರೆ ಭಕ್ತಿದಲ್ಲ. ನನ್ನ ಮಗ ಶ್ರೀಕಾಂತ ಮತ್ತು ರಾಗಿಣಿಗೆ ಮರುಮದುವೆ ನಡೆಯುತ್ತೆ. ಅಕ್ಕ, ನಾನು ಆಸೆ ಪಟ್ಟಾಗ ಮದುವೆ ಆಗೋ ಟೈಮ್ ಬಂದೇ ಬಿಡ್ತು. ಭಕ್ತಿ ಬರ್ಲಿ. ಅವಳು ಒಡವೆನೆಲ್ಲ ನಾನು ಹಾಕೊಂಡು ನಾನು ಹಸೆ ಮನೆ ಮೇಲೆ ಕೂರ್ತೀನಿ. ಶಾಸ್ತ್ರಿಗಳೇ, ಮದುವೆ ಮುರಿಯೋದಕ್ಕೂ ಮುಂಚೆ ಒಂದ್ಸಲ ಯೋಚನೆ ಮಾಡಿ. ಕೋಪದಲ್ಲಿ ನಿರ್ಧಾರ ತಗೋಬೇಡಿ. ಭಕ್ತಿ ಮದುವೆ ನಡೆದೇ ನಡೆಯುತ್ತೆ ಅಂತ ನನ್ನ ಮನ್ಸು ಹೇಳ್ತಿದೆ. ಯೋಚನೆ ಮಾಡೋಕೇನು ಉಳಿದಿಲ್ಲ ಅಮ್ಮವ್ರೆ. ಮದುವೆ ಗಂಟಿಗೆ ಈ ಮದುವೆ ಬೇಡ ಅಂದ್ಮೇಲೆ ನಮ್ಮ ಮನೆ ಮಗಳು ಯಾರನ್ನ ಮದುವೆ ಆಗ್ತಾಳೆ? ನಾನು ಮದುವೆ ಆಗ್ತೀನಿ. ಪರಿಣಾಮಗಳ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಗಸ್ತ್ಯ. ನಿಂತ್ಕೋ ಭಕ್ತಿ. ಆರು ತಿಂಗಳು ಈ ಮದುವೆ ಅನ್ನೋ ಒಪ್ಪಂದಕ್ಕೆ 6 ತಿಂಗಳು ಟೈಮ್ ಕೊಟ್ಟಿದ್ದೀನಿ ನಾನು. ಹೇಗೆ ಏನು ಅಂತ ಗೊತ್ತಿಲ್ಲ. ಆದ್ರೆ ಇನ್ನು 6 ತಿಂಗಳಲ್ಲಿ ಈ ಊರಿನ ಜನಗಳ ಮನ್ಸು ಗೆದ್ದು ಧರ್ಮಾಧಿಕಾರಿ ಸ್ಥಾನದಲ್ಲಿ ಕೂರ್ತೀನಿ ನಾನು. ನಾವು ಅನ್ಕೊಂಡಿದ್ದಾಗಿದ್ದ ಮರುಕ್ಷಣನೇ ಈ ಮದುವೆ ಅನ್ನೋ ಒಪ್ಪಂದ ಮುಗ್ದು ಹೋಗುತ್ತೆ. ಅದಾದ್ಮೇಲೆ ನನ್ನ ದಾರಿ ನನಗೆ, ನಿನ್ನ ದಾರಿ ನಿನಗೆ. 6 ತಿಂಗಳು ಮುಗಿದ್ಮೇಲೆ ಈ ಮದುವೆ ಮುರಿಯೋದಕ್ಕೆ ನಿನಗೆ ಒಪ್ಪಿಗೆ ಇದೆ ಅಂತ ಆ ಬನಶಂಕರಮ್ಮನ ಮೇಲೆ ಪ್ರಮಾಣ ಮಾಡು. ಅಧಿಕಾರ ಸಿಕ್ಕಿದ ಮರುಕ್ಷಣನೇ ನಾನು ಬನಶಂಕರಮ್ಮಂಗೆ ಸೇರ್ಬೇಕಾಗಿರೋ ಭೂಮಿನ ಅವಳಿಗೆ ವಾಪಸ್ ಬರ್ಕೊಡ್ತೀನಿ ಅಂತ ನಿನ್ ತಂದೆ ಮೇಲೆ ಪ್ರಮಾಣ ಮಾಡಿ ಹೇಳು. ನೀನ್ ಅನ್ಕೊಂಡಿರೋ ಸಾಧಿಸೋವರೆಗೂ ಇಡೀ ಪ್ರಪಂಚನೇ ನಿನ್ ವಿರುದ್ಧವಾಗಿ ನಿಂತ್ರು ಸರಿ. ನಾನ್ ನಿನ್ ಜೊತೆ ಇರ್ತೀನಿ ಅಂತ ಬನಶಂಕರಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ.
ನಮ್ಮ ಅಪ್ಪನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಈ 6 ತಿಂಗಳು ನನ್ನಿಂದ ನಿನಗೇನೂ ತೊಂದರೆ ಆಗಲ್ಲ. ಅಧಿಕಾರ ಸಿಕ್ಕಿದ ಮರುಕ್ಷಣನೇ ಆ ನಿನ್ನ ದೇವಿಗೆ ಈ ಜಾಗನ ಬರೆದುಕೊಡ್ತೀನಿ. ನಾನು ನಿನ್ನ ಕೈ ಹಿಡಿತಾ ಇರೋದು ಬರೀ ನಮ್ಮ ಸ್ವಾರ್ಥನ ಸಾಧಿಸೋವರೆಗೂ ಮಾತ್ರ. ಹೆಸರಿಗೆ ಮಾತ್ರ ನಾನು ನಿನ್ನ ಗಂಡ. ಹೆಸರಿಗೆ ಮಾತ್ರ ನಾನು ನಿನ್ನ ಹೆಂಡತಿ. ನಮ್ಮಿಬ್ರು ಮಧ್ಯೆ ಪ್ರೀತಿಗೆ ಜಾಗ ಇಲ್ಲ. ನಮ್ ಸ್ವಾರ್ಥ ಬಿಟ್ರೆ ನಮ್ಮಿಬ್ರ ಮಧ್ಯೆ ಬೇರೆ ಯಾವ ಭಾವನೆಗೂ ಜಾಗ ಇರೋದಿಲ್ಲ. ಈ ಮದುವೆಯಿಂದ ಸಾಧಿಸೋಕೆ ನಮ್ಮಿಬ್ರಿಗೂ ಬೇರೆ ಏನೂ ಇರೋದಿಲ್ಲ. 6 ತಿಂಗಳು 6 ತಿಂಗಳು. ನಾನು ಭಕ್ತಿನ ಮದುವೆ ಆಗ್ತೀನಿ. ಹೇಗ್ ಸಾಧ್ಯನಪ್ಪ? ನಿಂಗೂ ರಾಯರ ಮನೆಗೂ ಸಂಬಂಧನೇ ಇಲ್ಲ. ನೀನು ಅವ್ರ ಮನೆ ಅತಿಥಿ ಅಷ್ಟೇ. ಸಂಬಂಧ ಇದೆ ಚಿಕ್ಕಪ್ಪ. ಇವನು ರಾಯರ್ ಮಗನೇ. ಹೌದು, ಇವನು ರಾಯರ ಅಣ್ಣನ್ ಮಗ. ಹಾಗಂತ ಅಮೃತನೇ ಹೇಳಿದ್ದು ಅಲ್ವಾ ಅಮೃತ? ಹಾ ಹೌದು. ಆ ಹುಚ್ಚನ್ನ ನಂಬ್ಕೊಂಡು ಕೆಡ್ತೀವಿ ಅನ್ಕೊಂಡಿದ್ದೆ. ಸದ್ಯ ಎಲ್ಲ ಅನ್ಕೊಂಡ್ ಹಂಗೆ ಆಯ್ತು. ಅಂತೂ ಇಂತೂ ನಮ್ ಪುಟ್ಟಿ ಆದಿತ್ಯನ್ನೇ ಮದ್ವೆ ಆಗ್ತಿದ್ದಾಳೆ. ಅಪ್ಪ, ಅಣ್ಣನ ಬಗ್ಗೆ ಎಲ್ರಿಗೂ ಸುಳ್ಳು ಹೇಳಿದೀವಿ. ಅದೇ ಸುಳ್ಳನ್ನೇ ನಂಬ್ಕೊಂಡು ಭಕ್ತಿ ಅಕ್ಕ ಮದ್ವೆ ಆಗ್ತಿದ್ದಾಳೆ. ಅವಳಿಗೆ ಅವ್ರ ಮನೆಯವ್ರಿಗೆ ಸತ್ಯ ಏನಾದ್ರೂ ಗೊತ್ತಾಗ್ಬಿಟ್ರೆ? ಮುದ್ದು, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿಸು ಅಂತಾರೆ. ಹಾಗೆ ಸತ್ಯ ಯಾವತ್ತೂ ಹೊರಗೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಸರಿ ಅಪ್ಪ. ದಾಮಿನಿ ಅಮ್ಮನವರು ನನ್ನ ಮಗಳನ್ನ ಅವ್ರ ಮಗಳ ತರ ನೋಡ್ಕೊಳ್ತಾರೆ ಅಂತ ನಂಬಿ ನಾನು ಈ ಮದ್ವೆಗೆ ಒಪ್ಕೊಂಡಿದ್ದು. ನೀನ್ ಯಾರು, ನಿನ್ ತಂದೆ ತಾಯಿ ಯಾರು ಒಂದೂ ಗೊತ್ತಿಲ್ಲ. ಇದಕ್ಕೆ ನಿಮ್ಮ ಅಪ್ಪ ಅಮ್ಮ ಒಪ್ತಾರ? ಅಯ್ಯೋ ಅಕ್ಕ, ಅವನ್ಗೆ ಅಪ್ಪ ಅಮ್ಮ ಯಾರೂ ಇಲ್ವಂತೆ. ಅಲ್ಲ, ಹಾಗಂತ ಅಮೃತ ಹೇಳಿದ್ದು ಅಲ್ವಾ ಅಮೃತ? ಹಾ ಹೌದು ಹೌದು. ಇಲ್ಲ ಶಾರದಮ್ಮ, ನನಗೆ ಅಮ್ಮ ಇದ್ದಾರೆ.